ನಮೋ ನಮಃ ಸರ್ವೇಭ್ಯಃ. ತತ್ರ ಭವತಾಂ ಸಮೇಷಾಂ ಶಿಬಿರ ಪ್ರಕಲ್ಪ ಪರಿವೀಕ್ಷಣಾಯ ಸ್ವಾಗತಂ. ಕರ್ನಾಟಕ ರಾಜ್ಯಸ್ಯ ಕೊಪ್ಪಳ ಮಂಡಲೆ ಗಂಗಾವತಿ ನಗರೆ ಇಂಟರ್ನ್ಯಾಷನಲ್ दिल्ली पब्लिक स्कूल इति प्रसिद्धशालायां ज्ञानपरम्परायाः संरक्षणार्थं छात्रेभ्यः प्रचलत् संस्कारशिबिरम्. वर्षत्रयेभ्यः शिबिरोऽयं सञ्चाल्यमानः वर्तते. पूज्यानां ज्येष्ठानां च सूक्तमार्गदर्शनेन शिबिरम् आरब्धम्. ಬ್ರಾಹ್ಮಿ ಮುಹೂರ್ತದಿಂದ ಆರಂಭಿಸಿ ರಾತ್ರಿಯ ಪರ್ಯಂತ ಉತ್ತಮ ವಾತಾವರಣದಲ್ಲಿ ಸಂಸ್ಕಾರ ಕೇಂದ್ರಿತ ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯವನ್ನೂ ಕಲಿಸಿಕೊಡಲಾಗುತ್ತದೆ. ದೈಹಿಕ, ಬೌದ್ಧಿಕ, ಮಾನಸಿಕ ಶಕ್ತಿಯನ್ನು ವರ್ಧಿಸುವ ಯೋಗಾಭ್ಯಾಸವು ಪ್ರತಿನಿತ್ಯದ ಆರಂಭದ ಶಿಕ್ಷಣವಾಗಿದೆ. ಪರಿಸರ ಸ್ವಚ್ಛತೆಯ ಜಾಗೃತಿ ಮೂಡಿಸುವ ಸಲುವಾಗಿ ಮಕ್ಕಳಿಂದಲೇ ಪ್ರಾಯೋಗಿಕ ಸ್ವಚ್ಛತಾ ಕಾರ್ಯ ನಡೆಯುತ್ತದೆ. ಇದು ಮಕ್ಕಳಲ್ಲಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಆಸಕ್ತಿ ಹಾಗೂ ವಿಧಾನವನ್ನು ಬೋಧಿಸುತ್ತದೆ. ಈ ಶಿಬಿರವು ಮುಂದಿನ ಜನಾಂಗಕ್ಕೆ ದೈವಭಕ್ತಿ, ಗುರುನಿಷ್ಠೆ, ದೇಶಪ್ರೇಮ, ಸ್ವಾವಲಂಬನೆ, ಸಂಸ್ಕೃತಿ, ಸಂಸ್ಕಾರಗಳನ್ನು ಬೆಳೆಸುವುದರೊಂದಿಗೆ ಉತ್ತಮ ನಾಗರಿಕರನ್ನಾಗಿ ಮಾಡುವ ಮಹದುದ್ದೇಶವನ್ನು ಒಳಗೊಂಡಿದೆ. संस्कृतं नाम दैवी वाक् इति उक्तिः अस्ति. तस्य अर्थः देवतानां भाषा संस्कृतम् इति. अस्य भाषायाः अध्ययनार्थं स्मरणशक्तिः, एकाग्रता च वर्धते. सर्वासां भाषाणां मूला इयमस्ति. अतः बाल्ये एव अस्य अध्ययनं कृतं चेत् भाषाज्ञानं, भाषास्पष्टता वर्धते. ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಯಾದ ಸಂಸ್ಕೃತ ಎಲ್ಲ ಭಾಷೆಗಳಿಗೂ ಮಾತೃಸ್ಥಾನದಲ್ಲಿರುವುದರಿಂದ ಈ ಭಾಷೆಯ ಸಂಭಾಷಣೆಯನ್ನು ಪ್ರಾಥಮಿಕ ರೂಪದಲ್ಲಿ ಕಲಿಸಿಕೊಡಲಾಗುತ್ತದೆ. ಅತ್ರ ಅತ್ರ ಇತ್ಯುಕ್ತೆ ಇಲ್ಲಿ. ಅತ್ರ ಘಟೀ ಅಸ್ತಿ, ತತ್ರ ಫಲಕಂ ಅಸ್ತಿ, ಅನ್ಯತ್ರ ವೃಕ್ಷಃ ಅಸ್ತಿ, ಏಕತ್ರ ಪುಸ್ತಕಂ ಅಸ್ತಿ, ಸರ್ವತ್ರ ದೇವಃ ಅಸ್ತಿ. ಅವಗತಂ? ಏತಾದೃಶ ಏವ ವಾಕ್ಯಾನಿ ವಕ್ತವ್ಯಂ. ಅತ್ರ, ತತ್ರ, ಅನ್ಯತ್ರ, ಏಕತ್ರ, ಸರ್ವತ್ರ. ಅಸ್ತು ವಾ? ಅತ್ರ ಅತ್ರ ಶಬ್ದಾರ್ಥಂ ಕಃ ವದಂತಿ? ತನುಶ್ರೀ. ವೇದ ಎಂದರೆ ಜ್ಞಾನ. ಇಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರಿಗಾಗಿ ವೇದ ಎಂಬ ಭಾವನೆಯಿಂದ ಮಕ್ಕಳಿಗೆ ಸಸ್ವರ ವೇದ ಮಂತ್ರಾಭ್ಯಾಸ ನಡೆಯುತ್ತದೆ. ಓಂ ಮೇಧಾ ದೇವಿ ಜುಷಮಾಣಾನ ಆಗಾ. ಓಂ ಮೇಧಾ ದೇವಿ ಜುಷಮಾಣಾನ ಆಗಾ. ವಿಶ್ವಾಚಿ ಭದ್ರಾ ಸುಮನಸ್ಯಮಾನಾ. ವಿಶ್ವಾಚಿ ಭದ್ರಾ ಸುಮನಸ್ಯಮಾನಾ. ತ್ವಯಾ ಜುಷ್ಟಾನುದಮಾನಾ ದುರುಕ್ತಾನ್. ವೇದ ಎಂದರೆ ಜ್ಞಾನ ಎಂದರ್ಥ. ಇದರ ಅಧ್ಯಯನದಿಂದ ಜ್ಞಾನ ವಿಸ್ತಾರವಾಗ್ತದೆ, ಬುದ್ಧಿಶಕ್ತಿ ಬೆಳೀತದೆ. ಆ ಕಾರಣದಿಂದಾಗಿಯೇ ಬಾಲ್ಯದಲ್ಲಿಯೇ ಮಕ್ಕಳಿಗೆ ವೇದದ ಅಧ್ಯಯನವನ್ನು ಮಾಡಿಸಿದ್ರೆ ಅವರ ಏಕಾಗ್ರತಾ ಶಕ್ತಿ ವರ್ಧಿಸುತ್ತದೆ ಎನ್ನುವಂಥದ್ದು ಸಂಶೋಧನೆಗಳಿಂದ ನಿರ್ಣಯಿಸಲ್ಪಟ್ಟಿದೆ. ಆ ಕಾರಣದಿಂದ ಇಂದಿನ ಈ ಸಂಸ್ಕಾರ ಶಿಬಿರದಲ್ಲಿ ಮಕ್ಕಳಿಗೆ
ವೇದಗಳ ಮಂತ್ರಗಳನ್ನ ಉಚ್ಚಾರಣೆಯನ್ನ ಮಾಡುವಂತಹ ಕ್ರಮವನ್ನ ಇಲ್ಲಿ ಹೇಳ್ಕೊಡ್ಲಾಗ್ತಿದೆ. ಧನ್ಯವಾದ. ಉತ್ತಮ ಆರೋಗ್ಯಕ್ಕೆ ಪೂರಕವಾಗಿ ಶುದ್ಧ ಮತ್ತು ಸತ್ವಭರಿತ ಆಹಾರಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಜ್ಯೋತಿಷ್ಯವು ವೇದಾಂಗಗಳಲ್ಲಿ ಒಂದು. ಇಲ್ಲಿ ಮಕ್ಕಳಿಗೆ ಜ್ಯೋತಿಷ್ಯದ ಕಿರು ಪರಿಚಯವನ್ನು ಮಾಡಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರವು ವೇದಗಳ ಕಾಲದಿಂದ ಇಂದಿನವರೆಗೂ ಅತ್ಯಂತ ಉಪಯುಕ್ತ ಹಾಗೂ ವೈಜ್ಞಾನಿಕವಾದ ಜ್ಞಾನ ರಾಶಿಯಾಗಿದೆ. ಹಾಗಾಗಿ ಭಾರತೀಯ ಕಾಲಮಾನವನ್ನ ಇಂದಿನ ಮಕ್ಕಳಿಗೆ ಪರಿಚಯಿಸುವ ಪ್ರಯತ್ನವನ್ನ ಶಿಬಿರದಲ್ಲಿ ಮಾಡಲಾಗಿದೆ. ದೇಹದ ಜಡತೆಯನ್ನು ದೂರಗೊಳಿಸುವ, ಏಕಾಗ್ರತೆಯನ್ನು ಹೆಚ್ಚಿಸುವಂತ ಕ್ರೀಡೆಗಳನ್ನು ಮಕ್ಕಳಿಗೆ ಆಡಿಸಲಾಗುತ್ತದೆ. ಮಣ್ಣಿನ ಮುದ್ದೆಯಂತಿರುವ ಮಕ್ಕಳ ಮನಸ್ಸನ್ನು ಸಂಸ್ಕಾರ ಎಂಬ ಆಕಾರವನ್ನು ಕೊಟ್ಟು ಅವರನ್ನು ದೇವತಾ ಮೂರ್ತಿಗಳನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ ಕಾರಣ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿದ್ದಲ್ಲಿ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯಕ್ಕೆ ವೇಗ ನೀಡಿದಂತಾಗುತ್ತದೆ. ಧನ್ಯವಾದಗಳು.